ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 7ನೇ ಪ್ರಶ್ನೆ ಪ್ರಜಾಪ್ರಭುತ್ವ ಎನ್ನುವಂತಹ ಚಾಪ್ಟರ್. ಓಕೆನಾ? ಸಾರ್ವತ್ರಿಕ ಚುನಾವಣೆಗಳು ಎಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಸೊ ಚುನಾವಣೆಗಳು ಪ್ರಜಾಪ್ರಭುತ್ವದ ಒಂದು ಪ್ರಮುಖ ಅಂಗ ಅಲ್ವಾ ಮಕ್ಕಳೇ? ಚುನಾವಣೆಗಳ ಮೂಲಕವೇ ನಾವು ಮತ ಚಲಾಯಿಸಿ ಸರ್ಕಾರವನ್ನ ಆಯ್ಕೆ ಮಾಡುತ್ತೇವೆ. ಓಕೆನಾ? ಸೊ ಚುನಾವಣೆಗಳು ನಿಯತಕಾಲಿಕವಾಗಿ ನಡೀತಾ ಇರ್ತವೆ. ಸೊ ನಿಯತಕಾಲಿಕ ಅಂತಂದ್ರೆ ಏನು? ಕಾಲಕ್ಕೆ, ಒಂದು ನಿರ್ದಿಷ್ಟ ಕಾಲಕ್ಕೆ ಚುನಾವಣೆಗಳು ನಡೀತಾ ಇರ್ತವೆ. ಓಕೆ, ಸೊ ನಿಯತಕಾಲಿಕವಾಗಿ ಚುನಾವಣೆಗಳು ನಡೀತಾ ಇರ್ತವೆ. ಈ ರೀತಿ 5 ವರ್ಷಗಳಿಗೊಮ್ಮೆ ಭಾರತದಲ್ಲಿ 5 ವರ್ಷಗಳಿಗೊಮ್ಮೆ ಚುನಾವಣೆ ನಡೆಯುತ್ತೆ. ಪ್ರತಿ 5 ವರ್ಷಗಳಿಗೊಮ್ಮೆ ನಡೆಯುವ ಚುನಾವಣೆಯನ್ನ ಸಾರ್ವತ್ರಿಕ ಚುನಾವಣೆಗಳು ಅಂತ ಕರೀತಾರೆ. ಓಕೆನಾ? ಸೊ ಇದರ ಮಧ್ಯೆ 5 ವರ್ಷಗಳ ನಡುವೆ ಖಾಲಿ ಇರುವ ಸ್ಥಾನಗಳಿಗೆ, ಅಂದ್ರೆ ಅವಧಿ ಪೂರ್ವದಲ್ಲಿ ನಡೆಯುವ ಚುನಾವಣೆಗಳನ್ನ ನಾವು ಏನಂತ ಕರಿತೀವಿ? ಅವಧಿ ಪೂರ್ವ. ಯಾವುದೇ ಒಂದು ಕಾರಣದಿಂದಾಗಿ ಅವಧಿ ಪೂರ್ವದಲ್ಲಿ ಚುನಾವಣೆಗಳು ನಡೆದರೆ ಅದನ್ನ ನಾವು ಮಧ್ಯಂತರ ಚುನಾವಣೆ ಅಂತ ಕರಿತೀವಿ. ಓಕೆನಾ? ಸೊ ಸಾರ್ವತ್ರಿಕ ಚುನಾವಣೆ ಎಂದರೇನು? ಸಾರ್ವತ್ರಿಕ ಚುನಾವಣೆ ಅಂದ್ರೆ ಭಾರತದಲ್ಲಿ ಪ್ರತಿ 5 ವರ್ಷಗಳಿಗೊಮ್ಮೆ ನಡೆಯುವಂತಹ ಚುನಾವಣೆ. ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಅವಧಿಯಲ್ಲಿ ಚುನಾವಣೆಗಳನ್ನ ನಡೆಸಲಾಗುತ್ತೆ. ಕೆಲವೊಂದು ದೇಶದಲ್ಲಿ 2 ವರ್ಷಗಳಲ್ಲಿ, ಕೆಲವೊಂದು ದೇಶಗಳಲ್ಲಿ 5 ವರ್ಷ. ಓಕೆ, ಥ್ಯಾಂಕ್ ಯು.